ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದೇ ತಿಂಗಳು ಸೆಪ್ಟೆಂಬರ್ 29ರಂದು ಸಂಜೆ 6 ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ. ಹೀಗಾಗಿ ಈ ಸಲ ಕನ್ನಡ ಬಿಗ್ ಬಾಸ್ ಸೀಸನ್ 11ಕ್ಕೆ ಯಾರೆಲ್ಲ ಸ್ಪರ್ಧಿಗಳು ಬರಬಹುದು, ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಲಿಸ್ಟ್ ಹಾಗೂ ಕೆಲವೊಂದಿಷ್ಟು ಕನ್ಫರ್ಮ್ ಆಗಿರುವಂತಹ ಸ್ಪರ್ಧಿಗಳ ಹೆಸರು ಈ ವಿಡಿಯೋಲಿ ತಿಳಿಸಿಕೊಡ್ತೀನಿ. ವಿಡಿಯೋ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ. ಹಾಗೂ ಚಾನಲ್ನ ಮೊದಲ ಬಾರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ. ಈ ಸಲ ಯೂಟ್ಯೂಬರ್ಸ್ ಕ್ಯಾಟಗರಿಯಿಂದ ಸಾಕಷ್ಟು ಸ್ಪರ್ಧಿಗಳು ಭಾಗವಹಿಸುವ ಸಾಧ್ಯತೆಗಳಿವೆ. ಇದರಲ್ಲಿ ಮೊದಲನೆಯದಾಗಿ ವರ್ಷಾ ಕಾವೇರಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಇವರಿಗೆ ಯೂಟ್ಯೂಬ್ನಲ್ಲಿ 1.4 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಕೂಡ ಇದ್ದಾರೆ. ಡೈಲಿ ವ್ಲಾಗಿಂಗ್ ಇಂದಾನೆ ಖ್ಯಾತಿ ಪಡೆದಿರುವ ಸ್ಯಾಮ್ ಸಮೀರ್ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರುವ ಸಾಧ್ಯತೆಗಳಿವೆ. ರೀಲ್ ಸ್ಟಾರ್ ಹಾಗೂ ಬೃಂದಾವನ ಧಾರಾವಾಹಿಯ ಮೂಲಕ ಕಾಣಿಸಿಕೊಂಡಿರುವ ವರುಣ್ ಆರಾಧ್ಯ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರುವ ಸಾಧ್ಯತೆಗಳಿವೆ. ಇವರಿಗೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಕೂಡ ಇದ್ದಾರೆ. ಇನ್ನು ಸಿಂಗರ್ಸ್ ಕ್ಯಾಟಗರಿಯಿಂದ 2 ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅದರಲ್ಲಿ ಮೊದಲನೆಯದಾಗಿ ಆಶಾ ಭಟ್. ಇವರು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಸರಿಗಮಪ ಶೋನಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಕೂಡ ಇವರಿಗೆ ಇದೆ. ಸಿಂಗರ್ ಕ್ಯಾಟಗರಿಯಲ್ಲಿ ಎರಡನೆಯದಾಗಿ ಐಶ್ವರ್ಯ ರಂಗರಾಜನ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಮಾತ್ರ ಬರುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಪ್ರೋಮೋದಲ್ಲಿ ಹೇಳಿರುವಂತೆ ಸೀಸನ್ 11 ಹೊಸ ಅಧ್ಯಾಯ. ಅದರಂತೆ ಈ ಬಾರಿ ಹೊಸ ಕ್ಯಾಟಗರಿ ಅಂದರೆ ಟ್ವಿನ್ಸ್ ಕ್ಯಾಟಗರಿ ಇಂಟ್ರೊಡ್ಯೂಸ್ ಮಾಡಲಾಗ್ತಿದೆ. ಟ್ವಿನ್ಸ್ ಕ್ಯಾಟಗರಿ ಇಂದ ಅದ್ವಿತಿ ಶೆಟ್ಟಿ ಹಾಗೂ ಅಶ್ವಿತಿ ಶೆಟ್ಟಿ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರುವ ಸಾಧ್ಯತೆಗಳಿವೆ. ಇವರು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಹಾಗೂ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಕಾಮಿಡಿ ಕ್ಯಾಟಗರಿಯಿಂದ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಇದರಲ್ಲಿ ಪ್ರಮುಖವಾಗಿ 3 ಹೆಸರು ಕೇಳಿ ಬರ್ತಾ ಇದೆ. ಮಜಾ ಭಾರತದಿಂದ ಖ್ಯಾತಿ ಪಡೆದಿರುವ ಹುಲಿ ಕಾರ್ತಿಕ್, ಚಂದ್ರಪ್ರಭಾ ಹಾಗೂ ರಾಗಿಣಿ ಎಂದೇ ಖ್ಯಾತಿಯಾಗಿರುವ ರಾಘವೇಂದ್ರ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ 11ಕ್ಕೆ ಬರುವ ಸಾಧ್ಯತೆಗಳಿವೆ. ಒಟ್ಟಾರೆ ಈ ಮೂವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಮಾತ್ರ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರುವ ಅವಕಾಶಗಳಿವೆ. ಇನ್ನು ಕಿರುತೆರೆ ನಟಿಯರ ಪೈಕಿ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಇದರಲ್ಲಿ ಹೆಚ್ಚಾಗಿ ಪಾರು ಧಾರಾವಾಹಿಯ ಮೂಲಕ ಹೆಸರು ಮಾಡಿರುವ ಮೋಕ್ಷಿತಾ ಪೈ, ಸತ್ಯ ಧಾರಾವಾಹಿಯ ಮೂಲಕ ಖ್ಯಾತಿ ಪಡೆದಿರುವ ಗೌತಮಿ ಜಾಧವ್, ಗೀತಾ ಧಾರಾವಾಹಿಯ ಮೂಲಕ ಹೆಸರು ಮಾಡಿರುವ ಶರ್ಮಿತಾ ಗೌಡ ಹಾಗೂ ಅಗ್ನಿಸಾಕ್ಷಿ ಧಾರಾವಾಹಿಯ ಮೂಲಕ ಹೆಸರು ಮಾಡಿರುವ ಸುಕೃತಾ ನಾಗ್ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರುವ ಸಾಧ್ಯತೆಗಳಿವೆ. ಇನ್ನು ಕಿರುತೆರೆ ನಟರುಗಳ ಪೈಕಿ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಇದರಲ್ಲಿ ಯುವರಾಣಿ ಹಾಗೂ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನ ಮೂಲಕ ಹೆಸರು ಮಾಡಿರುವ ದೀಪಕ್ ಗೌಡ, ಪದ್ಮಾವತಿ ಸೀರಿಯಲ್ನಿಂದ ಖ್ಯಾತಿ ಪಡೆದಿರುವ ತ್ರಿವಿಕ್ರಮ್ ಹಾಗೂ ಸತ್ಯಂ ಶಿವಂ ಸುಂದರಂ ಧಾರಾವಾಹಿಯ ಮೂಲಕ ಹೆಸರು ಮಾಡಿರುವ ಚೇತನ್ ಚಂದ್ರ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರುವ ಸಾಧ್ಯತೆಗಳಿವೆ. ಮೋಟೋ ವ್ಲಾಗ್ ಇಂದ ಹೆಸರು ಮಾಡಿರುವ ಹಾಗೂ ಕನ್ನಡದ ಜನತೆಗೆ ಐಷಾರಾಮಿ ಕಾರುಗಳು ಹಾಗೂ ಲಕ್ಷಗಟ್ಟಲೆ ಬೆಲೆ ಬಾಳುವ ಬೈಕ್ಗಳ ಪರಿಚಯ ಮಾಡಿರುವ ದೀಪಕ್ ಡಿವಿ ಇನ್ ಕನ್ನಡ ಎಂದೇ ಖ್ಯಾತಿ ಪಡೆದಿರುವ ಯೂಟ್ಯೂಬರ್ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರುವ ಎಲ್ಲಾ ಸಾಧ್ಯತೆಗಳಿವೆ. ಇನ್ನು ನ್ಯೂಸ್ ಆಂಕರ್ ಕ್ಯಾಟಗರಿಯಿಂದ ಹರೀಶ್ ನಾಗರಾಜ್ ಹಾಗೂ ಜಾನ್ವಿ ಕಾರ್ತಿಕ್ ಅವರ ಹೆಸರು ಕೂಡ ತುಂಬಾನೇ ಕೇಳಿ ಬರ್ತಾ ಇದೆ. ಇವರೆಲ್ಲರ ಹೆಸರು ಕೂಡ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಲಿಸ್ಟ್ ಎಂದೇ ಹೇಳಬಹುದು. ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಕ್ಕೆ ಯಾರೆಲ್ಲ ಕಂಟೆಸ್ಟೆಂಟ್ಸ್ಗಳು ಬರ್ತಾರೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತು ಚಾನೆಲ್ಗೆ ಹೊಸಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಬಿಗ್ ಬಾಸ್ ಫ್ಯಾನ್ಸ್ಗೆ ಶೇರ್ ಮಾಡಿ.